ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಷ್ಟು ದಿನಗಳ ಕಾತರಿಕೆಗೆ ಫುಲ್ ಸ್ಟಾಪ್ ಹೇಳುವ ಸಮಯ ಬಂದದ್ದಾಯಿತು. ಭೂಮಿ ಮತ್ತೆ ಆಕೆಯ ತಾಯಿ ಶಾರದಮ್ಮನ ಸಮಾಗಮ ಆಗ್ತದೆ. ಕೊನೆಗೂ ಶ್ರವಣ್ ಅವರ ಹೆಂಡತಿ ಆಶ್ರಮಕ್ಕೆ ಎಂಟ್ರಿ ಕೊಟ್ಟಿರುವುದನ್ನು ಭೂಮಿ ನೋಡೇ ಬಿಟ್ಟಿದ್ದಾಳೆ. ಆದರೆ ನಿಜಕ್ಕೂ ಇದು ವಿಪರ್ಯಾಸ ಅಂತಲೇ ಹೇಳ್ಬೋದು. ಯಾಕಂದರೆ ದೇವ್ಯಾನಿ ಕೈಗೆ ಭೂಮಿ ಮತ್ತು ಶಾರದಮ್ಮ ತೃಪ್ತಿಯಾಗಿ ಲಾಕ್ ಆಗಿದ್ದಾರೆ. ಹಾಗಿದ್ರೆ ಏನಾಯಿತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಮನಸ್ವಿನಿ ಹುಟ್ಟಿದಬ್ಬದ ದಿನಾನೇ ಭೂಮಿ ಹುಟ್ಟಿದಬ್ಬದ ದಿನ ಅಂತ ಹೇಳಿ ಮನೆಯವರು ಎಲ್ಲರೂ ಕೂಡ ಅಂದ್ಕೊಂಡಿದ್ದಾರೆ. ಆದರೆ ಮನಸ್ವಿನಿನೇ ಭೂಮಿ, ಭೂಮಿನೇ ಮನಸ್ವಿನಿ ಅನ್ನೋ ವಿಷಯ ಗೊತ್ತಿಲ್ಲ. ಇತ್ತ ಕಡೆ ಶ್ರವಣ್ ಅವರು ಯಾವಾಗಲೂ ಕೂಡ ತಮ್ಮ ಮಗಳ ಬರ್ಡೇ ದಿನ ಆಶ್ರಮಕ್ಕೆ ಹೋಗಿ ಮಕ್ಕಳಿಗೆ ಊಟವನ್ನು ಕೊಟ್ಟು ಹೊಸ ಬಟ್ಟೆಯನ್ನು ಕೊಟ್ಟು ಬರ್ತಾ ಇದ್ರು. ಇವತ್ತು ಭೂಮಿಯನ್ನು ಕೂಡ ಕರ್ಕೊಂಡು ಇಡೀ ಮನೆಯವರು ಆಶ್ರಮಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದಾರೆ. ಭೂಮಿ ಕೂಡ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಇದ್ದಾಳೆ. ಇದರ ನಡುವೆ ಅಚ್ಯುತ ಶ್ರವಣ್ ಇರೋ ಕಡೆ ಬರ್ತಾರೆ. ಬಿಕಾಸ್ ಶ್ರವಣ್ ತನ್ನ ಹೆಂಡತಿ ಮಗುವನ್ನು ಫೋಟೋವನ್ನು ನೋಡ್ತಾ ನಿಜಕ್ಕೂ ಕೂಡ ಎಮೋಷ್ನಲ್ ಆಗ್ತಿರ್ತಾರೆ. ಆ ಒಂದು ಸಮಯದಲ್ಲಿ ಅಚ್ಯುತ್ ಬಂದದ್ದೇ ಕಾಲ್ ಮಾಡ್ತಾರೆ ಎ ಜನರೇಟ್ ಮಾಡೋರಿಗೆ. ಏನಿದು ನಾನು ಫೋಟೋ ಕಟ್ಟದೆ ಇನ್ನೂ ಕೂಡ ಜನರೇಟ್ ಆಗಿಲ್ವಲ್ಲ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಆಗ ಅಲ್ಲಿರ್ತಕ್ಕಂಥವ್ರು ಇನ್ನೇನು ನಾಳೆ ಅಷ್ಟರಲ್ಲಿ ಬಂದ್ಬಿಡುತ್ತೆ ಅಂತ ಕೂಡ ಹೇಳ್ತಾರೆ. ಇದರ ನಡುವೆ ಶ್ರವಣ್ ಹತ್ರ ಬಂದಂತಹ ಅಚ್ಯುತ್ ಯಾಕೆ ಮಾವ ಏನು ಯೋಚನೆ ಮಾಡ್ತಿದ್ರ, ಅತ್ತೆ ಬಗ್ಗೆ ಯೋಚನೆ ಮಾಡ್ತಿದ್ರ ಅಲ್ವಾ ಅಂದಾಗ ಇನ್ನೇನು ಮಾಡೋದು, ಖಂಡಿತವಾಗ್ಲೂ ಅವಳ ಬಗ್ಗೆ ಯೋಚನೆ ಮಾಡ್ತಿರೋ ದಿನಾನೇ ಇಲ್ಲ ಅಂತಾರೆ. ದಯವಿಟ್ಟು ನೀವು ಖಂಡಿತ ಯೋಚನೆ ಮಾಡಬೇಡಿ ಮಾವ, ಖಂಡಿತ ಎಲ್ಲವೂ ಕೂಡ ಒಳ್ಳೆಯದಾಗತ್ತೆ ಅಂತ ಹೇಳಿ ಅಚ್ಯುತ್ ಹೇಳಿದಾಗ ಒಳ್ಳೆಯದಾಗತ್ತೆ ಅನ್ನೋ ಭರವಸೆಯಿಂದನೇ ಅಲ್ವಾ ಕಾಯ್ತಿರೋದು ಅಂತ ಹೇಳ್ತಾರೆ ಶ್ರವಣ್ಣ. ಯಾವುದನ್ನು ಕೂಡ ನಾನು ಮರ್ತಿದ್ರೆ ಖಂಡಿತ ಇವತ್ತು ನಾನು ಜೀವಂತವಾಗಿ ಉಳಿತಾ ಇರಲಿಲ್ಲ ಅಂತ ಶ್ರವಣ್ ಹೇಳ್ತಾರೆ. ಆಗ ಅಜಿತ್ ಹೌದು ಮಾವ ಅವತ್ತು ಏನಾಯಿತು ಅಂತದ್ದು ಅಂತ ಅಜಿತ್ ಕೇಳಿದಾಗ, ಅವತ್ತು ಮನಸ್ವಿನಿ ಹುಟ್ಟುತ್ತಬ್ಬ, ನಾನು ಮತ್ತು ಇಡೀ ಕುಟುಂಬ ಅವತ್ತು ಮನಸ್ವಿನಿ ಹುಟ್ಟುತ್ತಬ್ಬವನ್ನು ಮನೆ ದೇವರಿಗೆ ಆಚರಿಸ್ಬೇಕು ಅಂತ ಹೋಗ್ತಿದ್ವಿ, ಮನೆ ದೇವರಲ್ಲಿ ಆಚರಿಸ್ಬೇಕು ಅಂತ ಹೋಗ್ತಾ ಇದ್ವಿ. ಆದರೆ ಅವತ್ತು ನಾನು ಹೋಗಲೇಬಾರ್ದಿತ್ತು ಅಂತ ಅನ್ನಿಸ್ತದೆ. ನಾನು ಮತ್ತು ಶಾರದಾ ಮನಸ್ವಿನಿ ಒಂದು ಕಾರಲ್ಲಿ ಹೋಗಬೇಕಾದ್ರೆ ಗಾಡಿ ಕೆಟ್ಟು ಹೋಯಿತು, ಹಾಗಾಗಿ ಬರ್ತೀನಿ ಅಂತ ಹೇಳಿ ನಾನು ಮಗು ಮತ್ತು ಶಾರದಾನ ಅಲ್ಲಿಂದ ಬಿಟ್ಟು ಹೊರಟೆ. ಬಟ್ ತದನಂತರ ಶಾರದಾನ ಯಾವುದೋ ರೌಡಿಗಳು ಅಟ್ಯಾಕ್ ಮಾಡಿದ್ರು. ಆ ಒಂದು ಸಮಯದಲ್ಲಿ ನಾನು ನನ್ನ ಹೆಂಡತಿ ಮಗುವನ್ನು ಕಳೆದುಕೊಂಡ್ಬಿಟ್ಟೆ ಅಂತ ಹೇಳಿ ಇಲ್ಲಿ ಶ್ರವಣ್ ಅಚ್ಯುತ್ಗೆ ಹೇಳ್ತಿರ್ತಾರೆ. ಅದೇ ಸಮಯದಲ್ಲಿ ದೇವ್ಯಾನಿ ಅಲ್ಲಿಗೆ ಬಂದು ಅದೆಲ್ಲವನ್ನ ಕೂಡ ಕೇಳಿಸ್ಕೊತಿರ್ತಾರೆ. ಆಗ ಅಚ್ಯುತ್ ಏನು ಯೋಚನೆ ಮಾಡಬೇಡಿ ಮಾವ, ಖಂಡಿತ ನೆಕ್ಸ್ಟ್ ಬರ್ಡೇ ದಿನ ಶಾರದಾ ಅತ್ತೆ ಮತ್ತು ಮನಸ್ವಿನಿ ನಿಮ್ಮ ಕಣ್ಮುಂದೆ ಇತ್ತೇ ಇರ್ತಾರೆ. ನೆಕ್ಸ್ಟ್ ಬರ್ಡೇನ ನೀವು ಅವ್ರ ಜೊತೆನೇ ಆಚರಿಸ್ತೀರಾ, ಆ ರೀತಿ ನಾನು ಮಾಡ್ತೀನಿ ಅಂತ ಕೂಡ ಹೇಳ್ತಾರೆ. ಇದರ ನಡುವೆ ಶ್ರವಣ್ಗೆ ನನಗೆ ನಿಜಕ್ಕೂ ಒಂದು ಆಲೋಚನೆ ಬರ್ತದೆ, ಶಾರದಾ ಜೊತೆ ಮನಸ್ವಿನಿ ಇದ್ದಾಳ ಅಥವಾ ಇಬ್ಬರು ಕೂಡ ಏನಾದರೂ ಬೇರೆ ಆಗಿಬಿಟ್ಟಿದ್ದಾರಾ ಅಂತ ಭಯ ಶುರುವಾಗಿದೆ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ದೇವ್ಯಾನಿಗೆ ಅಶ್ವಿನಿಯಿಂದ ಮೆಸೇಜ್ ಬರುತ್ತೆ. ಹಾಗಾಗಿ ಅಲ್ಲಿಂದ ಹೊರಡ್ತಾರೆ. ನಂತರ ಇಲ್ಲಿ ಅಜಿತ್ ಕೂಡ ಶ್ರವಣ್ ಹತ್ರ ನಾನು ಜನರೇಟ್ ಮಾಡೋದಕ್ಕೆ ಫೋಟೋ ಕೊಟ್ಟಿದೆ ಅಲ್ವಾ, ಖಂಡಿತ ಒಂದು ಫೋಟೋ ಬಂದುಬಿಡುತ್ತೆ. ಅವತ್ತು ಫೋಟೋನೇ ಕಾಣಿಸ್ತಾ ಇರಲಿಲ್ಲ. ಬಟ್ ನಂತರ ಇಲ್ಲಿ ಭೂಮಿಯ ಒಂದು ಫೋಟೋವನ್ನು ತಂದುಕೊಟ್ಟಿದ್ದು ಇದು ಎಲ್ಲವನ್ನ ಕೂಡ ನೋಡ್ತಿದ್ರೆ ಯಾರೂ ನಾವು ಮನಸ್ವಿನಿಯನ್ನು ಹುಡುಕಬಾರ್ದು, ನಮಗೆ ಮನಸ್ವಿನಿ ಹೇಗಿದ್ದಾಳೆ ಅಂತ ಗೊತ್ತಾಗಬಾರ್ದು ಅಂತ ಹೇಳಿ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ಹೇಳಿ ಅಜಿತ್ ಶ್ರವಣ್ ಹತ್ರ ಹೇಳ್ತಾರೆ. ಬಟ್ ಅದ್ರ ಒಳಗಡೆ ಇಲ್ಲಿ ದೇವ್ಯಾನಿ ಅಲ್ಲಿಂದ ಹೊರಟ್ಬಿಟ್ಟಿರ್ತಾರೆ. ಅಶ್ವಿನಿ ಭೇಟಿ ಮಾಡಬೇಕು ಅಂತ ದೇವ್ಯಾನಿಗೆ ಮೆಸೇಜ್ ಹಾಕಿರೋದ್ರಿಂದ ದೇವ್ಯಾನಿ ಮನೆಯವ್ರ ಹತ್ರ ಬಂದಿದ್ದೆ. ನನ್ನ ಫ್ರೆಂಡ್ ಮಗಳು ಕಾಲ್ ಮಾಡಿದ್ಲು, ಅವ್ರ ಅಮ್ಮಂಗೆ ಹುಷಾರಿಲ್ವಂತೆ, ಹಾಗಾಗಿ ನನ್ನನ್ನು ನೋಡೋಕೆ ಬರ್ತೀರಾ ಅಂತ ಕೇಳಿದ್ಲು. ನಾನು ಹೋಗ್ತೀನಿ ಅಂತ ಹೇಳಿದಾಗ, ಅಯ್ಯೋ ನೀನು ಒಬ್ಬರೇ ಯಾಕೆ ಹೋಗ್ತಾ ಇದೆಯಾ, ನಚ್ಚಿ ಕೂಡ ಬರ್ತಾನೆ, ನಿನ್ನ ಜೊತೆ ಕರ್ಕೊಂಡು ಹೋಗು ಅಂತ ಸಂಗೀತ ಅವರು ಹೇಳ್ತಾರೆ. ನಚ್ಚಿ ಕೂಡ ಹೌದು ಅತ್ತೆ ನಾನೇ ಕರ್ಕೊಂಡು ಹೋಗ್ತೀನಿ ಅಂದಾಗ, ಏನು ಮಾತಾಡ್ತಿದ್ಯಾ ನಚ್ಚಿ, ಇವತ್ತು ಬರ್ಡೇ ಇದೆ ಅಲ್ವಾ ಭೂಮಿದು ಮತ್ತು ಮನಸ್ವಿನಿದು, ನೀನು ಆಶ್ರಮಕ್ಕೆ ಹೋಗಿ ಎಲ್ಲ ಮಕ್ಕಳಿಗೂ ಚೆಕಪ್ ಮಾಡಬೇಕು ಅನ್ನೋದನ್ನು ಮರೆತುಬಿಟ್ಯಾ, ನಾನು ಒಬ್ಬಳೇ ಹೋಗ್ತೀನಿ ಅಂತ ದೇವ್ಯಾನಿ ಹೇಳ್ತಾರೆ. ಈ ಕಡೆ ಅಪ್ಪು ನಾನು ಕೂಡ ಬರ್ತೀನಿ ಅಂದಾಗ, ಯಾಕಪ್ಪು ಭೂಮಿಗೆ ನಿನ್ನ ಸಹಾಯ ಬೇಕಾಗತ್ತೆ ಅಂತ ಹೇಳಿ ದೇವ್ಯಾನಿ ನಾನು ಒಬ್ಬಳೇ ಹೋಗಿ ಬರ್ತೀನಿ ಅಂತ ಹೇಳಿ ಅಶ್ವಿನಿನ ಭೇಟಿ ಮಾಡಲಿಕ್ಕೆ ಅಂತ ಹೋಗ್ತಿದ್ದಾರೆ. ಇತ್ತ ಕಡೆ ಅಜಿತ್ ಕಾಲ್ ಮಾಡಿದ್ದೆ, ಅವತ್ತು ಲಕ್ಷ್ಮಕ್ಕನ ಮನೆ ಹತ್ರ ಬಂದಿದ್ದವರ CCTV ಫುಟೇಜಲ್ಲಿ ಎಲ್ಲರೂ ಕೂಡ ಕ್ಯಾಪ್ಚರ್ ಮಾಡಿದಾರ ಅಂದಾಗ CCTV ಫುಟೇಜನ್ನ ಕತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಇದರಿಂದಾಗಿ ಅಜಿತ್ ಅನ್ಸುತ್ತೆ ಖಂಡಿತ ಯಾರೋ ಪ್ರೀ ಪ್ಲ್ಯಾನ್ಡ್ ಆಗಿ ಅಲ್ಲಿಗೆ
ಬಂದಿರೋದು ಅಂತ ಹೇಳಿ. ನಂತರ ಇಲ್ಲಿ ಅಶ್ವಿನಿನ ದಿವ್ಯಾನಿ ಕಾಫಿ ಶಾಪಲ್ಲಿ ಭೇಟಿ ಮಾಡ್ತಾರೆ. ಯಾಕೆ ನನ್ನನ್ನು ಭೇಟಿ ಮಾಡಬೇಕು ಅಂತ ಅಂದ್ಕೊಂಡೆ ಅಂದಾಗ, ಏನು ಮೇಡಮ್ ನಿಮಗೆ ನಿಮ್ಮ ಮನೇಲಿ ಏನಾಗ್ತದೆ ಅಂತಲೇ ಗೊತ್ತಿಲ್ವಾ? ಮನಸ್ವಿನಿ ಫೋಟೋವನ್ನು ಜನರೇಟ್ ಮುಖಾಂತರ ತಿಳ್ಕೋಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ, ಅದೇ ನಿಮಗೆ ಗೊತ್ತಿಲ್ಲ ಅಂದರೆ ಏನು ವಿಪರ್ಯಾಸ ಅಂತ ಹೇಳಿ ಅಶ್ವಿನಿ ಹೇಳಿದಾಗ, ಏನು ಮಾತಾಡ್ತಿದ್ಯಾ ನೀನು ಅಂತ ದಿವ್ಯಾನಿ ಹೇಳ್ತಾರೆ. ಮೊದಲು ಅದು ಯಾರು ಅಂತ ಹೇಳು, ನಾನು ಅವ್ರ ಹತ್ರ ಹೋಗಿ ಡೀಲ್ ಮಾಡ್ಕೋತೀನಿ ಅಂತ ದಿವ್ಯಾನಿ ಹೇಳಿದಕ್ಕೆ, ಆಲ್ರೆಡಿ ನಾನು ನಿನ್ನೆನೇ ಹೋಗಿ ಅದನ್ನು ತಡ್ತಿದ್ದೀನಿ, ಇಲ್ಲಾಂದರೆ ನಿನ್ನೆನೇ ಆ ಫೋಟೋ ಅಚ್ಚದ ಕೈಗೆ ಸೇರಬೇಕಾಗಿತ್ತು ಅಂತ ಹೇಳಿ ಇಲ್ಲಿ ಅಶ್ವಿನಿ ಹೇಳ್ತಾಳೆ. ಹೌದಾ, ತುಂಬ ಥ್ಯಾಂಕ್ಸ್ ಅಂತ ಹೇಳಿ ದಿವ್ಯಾನಿ ಹೇಳಿದಾಗ, ಅದೆಲ್ಲ ಸಾಧ್ಯ ಆಗುತ್ತೆ ಮೇಡಮ್, ಬಟ್ ಯಾವಾಗ ಗೊತ್ತಾ, ನಾನು ಮನಸ್ವಿನಿ ಆಕೆಯ ಮನೆಗೆ ಎಂಟ್ರಿ ಕೊಡಬೇಕು, ಇಲ್ಲ ಅಂದರೆ ಯಾವ ಫೋಟೋ ತಲುಪಬೇಕು, ಆ ಫೋಟೋ ತಲುಪತ್ತೆ ಚಿಕ್ಕಮ್ಮ ಅಂತ ಹೇಳಿ ಅಶ್ವಿನಿ ಹೇಳಿದಾಗ, ನೀಡಿ ನನ್ನ ಚಿಕ್ಕಮ್ಮ ಗಿಕ್ಕಮ್ಮ ಅಂತೆಲ್ಲ ಕರೀತಾ ಇದೆಯಾ ಅಂದಾಗ, ಕರೀಲೇಬೇಕಾಗತ್ತಲ್ವ? ಹೌದು, ನಿಮಗೆ ಇನ್ನೊಂದು ವಿಷಯ ಗೊತ್ತಿದೆಯಾ ಅಂತ ಹೇಳಿ ಅಶ್ವಿನಿ ಕೇಳಿದಾಗ, ಇನ್ನೊಂದು ವಿಷಯ ಗೊತ್ತಿದೆಯಾ ಅನ್ನೋಕ್ಕಿಂತ ನಾನು ನಿನ್ನ ಹತ್ರ ಒಂದು ವಿಷಯ ಕೇಳಬೇಕಿತ್ತು. ನೀನು ಯಾಕೆ ಲಕ್ಷ್ಮಕ್ಕ ಅನ್ನೋರ ಮನೆ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗಿದ್ದೆ ಅಂದಾಗ, ನಿಮಗೆ ವಿಷಯ ಪಾಪ ಗೊತ್ತೇ ಇಲ್ಲ ಅನಿಸುತ್ತೆ, ಆ ಮನೆಯಲ್ಲಿ ಲಕ್ಷ್ಮಿ ಅವ್ರ ಜೊತೆ ಇರೋದು ಯಾರು ಅಂತ ಗೊತ್ತಾ ಅಂತ ಹೇಳಿ ಅಶ್ವಿನಿ ಕೇಳಿದಾಗ, ಅದೇನು ಕವಿತಮ್ಮ ಅಂತ ಹೇಳ್ತಾ ಇರ್ತಾಳೆ ಭೂಮಿ ಅಂತ ಹೇಳ್ತಾರೆ ದಿವ್ಯಾನಿ. ಕವಿತಮ್ಮ ಯಾರು ಅಂತ ಗೊತ್ತಾ? ಅದೇ ಅವಳ ತಾಯಿ ಶಾರದಾ, ಅಲ್ಲಿರೋದೇ ಶಾರದಾ, ಆದರೆ ಪಾಪ ಭೂಮಿಗೆ ಅದು ಗೊತ್ತಾ ಇಲ್ಲ. ನಾನು ಕಿಡ್ನಾಪ್ ಮಾಡೋಕ್ಕೆ ಹೋಗಿದ್ದೆ, ಆಕೆಯ ಜೊತೆಗೆ ಮನಸ್ವಿನಿಯಾಗಿ ಮತ್ತೆ ಮನೆಗೆ ಎಂಟ್ರಿ ಕೊಡಬೇಕು ಅಂತ ಅಶ್ವಿನಿ ಹೇಳಿದಾಗ ನಿಜಕ್ಕೂ ದೇವ್ಯಾನಿಗೆ ಶಾಕ್ ಆಗುತ್ತೆ. ಶಾರದಾನ ಮನೇಲಿರೋದು, ಅವ್ರ ಮುಖಾಂತರ ನೀನು ಮತ್ತೆ ಮನೆ ಪ್ರವೇಶ ಮಾಡಬೇಕು ಅಂದ್ಕೊಂಡಿದ್ಯಾ ಮನಸ್ವಿನಿಯಾಗಿ ಅಂತ ದೇವ್ಯಾನಿ ಕೇಳ್ತಾರೆ. ಹೌದು, ನಚ್ಚಿ ಮನೆಗೆ ಬಂದಿದ್ದಾನಲ್ವಾ ಅಂತ ಹೇಳಿ ಅಶ್ವಿನಿ ಕೇಳ್ತಿದ್ದಾಗೆ, ಇವಳು ನಚ್ಚಿನ ಮದುವೆ ಆಗಬೇಕು ಅಂತ ಯೋಚನೆ ಇಟ್ಕೊಂಡಿದ್ದಾಳ, ಹಾಗಿದ್ರೆ ಇವಳೇನಾದರೂ ನಚ್ಚಿನ ಮದುವೆ ಆಗೋಕ್ಕೆ ಬಂದುಬಿಟ್ರೆ ಖಂಡಿತವಾಗ್ಲೂ ಕೂಡ ಆಸ್ತಿಯಲ್ಲಿ 2 ಭಾಗ ಆಗಿಬಿಡುತ್ತೆ, ಆಮೇಲೆ ನನಗೆ ಆಸ್ತಿಯಲ್ಲಿ ನನ್ನ ಮಗಳಿಗೆ ಪಾಲು ಕಡಿಮೆ ಆಗಿಬಿಡುತ್ತೆ ಅಂತ ದೇವ್ಯಾನಿ ಅನ್ಕೋತಾರೆ. ಆದರೆ ಇಲ್ಲಿ ಅಶ್ವಿನಿ ಡೀಲ್ಗೆ ದೇವ್ಯಾನಿ ಒಪ್ಕೊಳ್ಳೇಬೇಕಾಗಿದೆ, ಇಲ್ಲಾಂದರೆ ಖಂಡಿತವಾಗ್ಲೂ ಅಚ್ಚತ್ಗೆ ಜನರೇಟ್ ಆಗಿರೋ ಭೂಮಿ ಫೋಟೋ ತಲುಪುತ್ತೆ ಅಂತ ಹೇಳಿ ಹೆದರಿಸಿದ್ದಾರೆ. ಅದೇ ಕಾರಣಕ್ಕೆ ದೇವ್ಯಾನಿ ಕೂಡ ಇಲ್ಲಿ ಅಶ್ವಿನಿಗೆ ಸಾಥ್ ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಈ ಕಡೆ ಮನೆ ಮಂದಿ ಎಲ್ಲರೂ ಕೂಡ ಆಶ್ರಮಕ್ಕೆ ಹೋಗಿದ್ದಾರೆ. ಕವಿತಮ್ಮ ಲಕ್ಷ್ಮಕ್ಕ ಕೂಡ ಆಶ್ರಮಕ್ಕೆ ಹೋಗಬೇಕು ಅಂತ ಹೇಳಿ ಬರ್ತಿದ್ದಾರೆ, ಆಟೋ ಹತ್ಕೊಂಡು ಹೋಗ್ತಿರ್ತಾರೆ. ಅಷ್ಟರಲ್ಲಿ ಅಶ್ವಿನಿ ಕಡೆಯವರು ಆ ಒಂದು ಆಟೋವನ್ನು ಫಾಲೋ ಮಾಡ್ಕೊಂಡು ಹೋಗ್ತಿದ್ದಾರೆ. ಕವಿತಮ್ಮನ್ನು ಅಂದರೆ ಶಾರದಾವನ್ನು ಅಟ್ಯಾಕ್ ಮಾಡಬೇಕು, ಅವರನ್ನು ಕಿಡ್ನಾಪ್ ಮಾಡಬೇಕು ಅನ್ನೋ ಕಾರಣಕ್ಕೆ ಅವರನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಿದ್ದಾರೆ. ಈ ಕಡೆ ಇಡೀ ಫ್ಯಾಮಿಲಿ ಆಶ್ರಮಕ್ಕೆ ಬಂದಾಗ ಆಶ್ರಮದವರು ತುಂಬಾ ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾರೆ. ನಿಮ್ಮಂಥವ್ರು ಇರೋದ್ರಿಂದಲೇ ಇವತ್ತು ನಮ್ಮ ಮಕ್ಕಳಿಗೆ ಒಳ್ಳೆಯದಾಗ್ತಿರೋದು, ನಿಮ್ಮನ್ನು ಹೀಗೆ ಇಟ್ಟಿರಲಿ ಅಂತ ಹೇಳಿ ಕೇಳ್ಕೊತಾರೆ. ಜೊತೆಗೆ ಮಕ್ಕಳ ಮೇಲಿರೋ ಪ್ರೀತಿ ಕೂಡ ಹೀಗೆ ಇರಲಿ ಅಂತ ಕಾಯೋ, ಅದರಲ್ಲಿ ಏನಿದೆ, ನಾಳೆ ನಚ್ಚಿ ಹಾಸ್ಪಿಟಲ್ಗೆ ಎಲ್ಲ ಮಕ್ಕಳನ್ನ ಕೂಡ ಕರ್ಕೊಂಡು ಬಂದುಬಿಡಿ, ಎಲ್ಲವೂ ಖರ್ಚನ್ನು ನಾವೇ ನೋಡ್ಕೋತೀವಿ, ಹೆಚ್ಚು ಕಪ್ಪಾಗಬಿಡಲಿ ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಎಲ್ಲರೂ ಕೂಡ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಭೂಮಿ ಹತ್ರ ಕೂಡ ಸತ್ಯನ ಬಂದಿದೆ. ಭೂಮಿ, ನೀನು ಕೇಕ್ ಕಟ್ ಮಾಡಬೇಕಲ್ವಾ ಅಂದಾಗ, ಹೌದು ಇವತ್ತು ನಾನು ಕೇಕ್ ಕಟ್ ಮಾಡ್ತೀನಿ ಅಂತ ಒಪ್ಕೊಂಡಿದ್ದೆ ಈ ಅನಾಥಾಶ್ರಮದ ಮಕ್ಕಳಿಗೋಸ್ಕರ ಅಂತ ಹೇಳಿ ಭೂಮಿ ಹೇಳಿ ಅವಳು ಕೂಡ ಅಲ್ಲಿಗೆ ಹೋಗ್ತಾಳೆ. ಅಷ್ಟರಲ್ಲಿ ಕವಿತಮ್ಮ ಲಕ್ಷ್ಮಕ್ಕಂಗೆ ಕಾಲ್ ಮಾಡಿ ಬೇಗ ಬನ್ನಿ ಅಂತ ಹೇಳಿ ಕರೆದು ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಅಚ್ಯುತ್ ಸ್ವಲ್ಪ ದೂರ ನಿಂತ್ಕೊಂಡೆ ಬರ್ಡೇ ಸೆಲೆಬ್ರೇಷನನ್ನು ನೋಡ್ತಿದ್ದಾರೆ. ಎಲ್ಲ ಮಕ್ಕಳು ಕೂಡ ತುಂಬ ಪ್ರೀತಿಯಿಂದ ಭೂಮಿಗೆ ವಿಶ್ ಮಾಡ್ತಿದ್ದಾರೆ. ಅಷ್ಟರಲ್ಲಿ ಕವಿತಮ್ಮ ಮತ್ತು ಲಕ್ಷ್ಮಕ್ಕ ಕೂಡ ಅಲ್ಲಿಗೆ ಬರ್ತಾರೆ. ಈ ಕಡೆ ಭೂಮಿ ಅಲ್ಲಿಗೆ ಹೋಗ್ತಿದ್ದ ಹಾಗೆಯೇ ಶಾರದಮ್ಮನ್ನು ನೋಡಿಬಿಟ್ಟಿದ್ದೆ. ಶಾರದಮ್ಮ, ನೀವು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನಿಮ್ಮನ್ನು ನೋಡಿದ್ದೆ, ನಿಜವಾಗ್ಲೂ ನೀವೇ ಶಾರದಮ್ಮ ಅಂತ ನನಗೆ ಗೊತ್ತೇ ಇರಲಿಲ್ಲ ಕವಿತಮ್ಮ ಅಂತ ಹೇಳಿ ಖುಷಿ ಪಡ್ತಿದ್ದಾಳೆ. ಅಷ್ಟರಲ್ಲಿ ದೇವ್ಯಾನಿ ಬಂದು ಅದನ್ನು ನೋಡೇ ಬಿಡ್ತಾರೆ, ಬಿಗ್ ಶಾಕ್ ಆಗ್ತಿದ್ದಾರೆ. ಈ ಕಡೆ ಸಾಹೇಬ್ರೆ ದುಡ್ಡು ಸಾಹೇಬ್ರೆ ಅಂತೆಲ್ಲ ಕೂಕೋತಿದ್ದಾಳೆ ಭೂಮಿ. ಹಾಗಿದ್ರೆ ಅಮ್ಮ ಮಗಳ ಸಮಾಗಮ ಆಗಿದೆ, ಕೊನೆಗೂ ಕೂಡ ಮನೆಯವರ ಮುಂದೆ ಶಾರದಾ ಅವರು ಬಂದದ್ದಾಗಿದೆ. ಆದರೆ ಇದಕ್ಕೆಲ್ಲವೂ ಸಾಕ್ಷಿಯಾಗಿ ದೇವ್ಯಾನಿ ಅಲ್ಲೇ ಇದ್ದಾರೆ. ಹಾಗಿದ್ರೆ ಏನಾದರೂ ಆಗತ್ತಾ ಟ್ವಿಸ್ಟ್ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರೆಯಬೇಡಿ.